ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ರಾವಪ್ಪ ನೀಡೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಬೆಳಕಿನ ವರ್ಣ ವಿಭಜನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದಕ್ಕಾಗಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ಗಾಜಿನ ಪಟ್ಟಕ ಮತ್ತು ಸೂರ್ಯನ ಬೆಳಕಿನ ಕಿರಣ. ಬಿಳಿಯ ಫೋಮ್ ಶೀಟ್ನ ಮೇಲೆ ಒಂದು ಗಾಜಿನ ಪಟ್ಟಕವನ್ನು ಇರಿಸಿ ಕಿಟಕಿಯ ಮೂಲಕ ಒಳಬರುವ ಬೆಳಕನ್ನು ಫೋಮ್ ಶೀಟ್ನ ಮೂಲಕ ಸ್ವಲ್ಪ ಓರೆಯಾಗಿ ಗಾಜಿನ ಪಟ್ಟಕದ ಮೂಲಕ ಹಾಯುವಂತೆ ಮಾಡಿರುವೆ. ಗಾಜಿನ ಪಟ್ಟಕದ ಮೂಲಕ ಹಾಯ್ದು ಹೋಗುವ ಬಿಳಿ ಬೆಳಕು ಮೊದಲು ವಕ್ರೀಭವನ ಹೊಂದುವುದರ ಜೊತೆಗೆ 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ. ಈ 7 ಬಣ್ಣಗಳ ಪಟ್ಟಿಯನ್ನು ಬೆಳಕಿನ ರೋಹಿತ ಎನ್ನುವರು. ಈ 7 ಬಣ್ಣಗಳು ಯಾವುವು ಎಂದರೆ, ಮೊದಲನೆಯದಾಗಿ ವಿ ವೈಲೆಟ್ ಅಂದರೆ ನೇರಳೆ, ಐ ಇಂಡಿಗೋ ಅಂದರೆ ಇಂಡಿಗೋ, ಬಿ ಬ್ಲೂ ಅಂದರೆ ನೀಲಿ, ಜಿ ಗ್ರೀನ್ ಅಂದರೆ ಹಸಿರು, ವೈ ಯೆಲ್ಲೋ ಅಂದರೆ ಹಳದಿ, ಓ ಆರೆಂಜ್ ಅಂದರೆ ಕಿತ್ತಳೆ ಮತ್ತು ಆರ್ ರೆಡ್ ಅಂದರೆ ಕೆಂಪು. ಈ ಬಣ್ಣಗಳನ್ನು ಸಂಕ್ಷಿಪ್ತವಾಗಿ ವಿಬ್ ಗಯಾರ್ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಕೆಂಪು ಬಣ್ಣವು ಕನಿಷ್ಠವಾಗಿ ಮತ್ತು ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗುತ್ತದೆ. ಧನ್ಯವಾದಗಳು.